ಮುಖ್ಯಮಂತ್ರಿ ವಿರುದ್ಧ ಹೇಳಿಕೆಯನ್ನ ನೀಡುವುದು ತಪ್ಪು. ಸಮ್ಮಿಶ್ರ ಸರ್ಕಾರದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳಿರುತ್ತೆ, ಅವುಗಳನ್ನ ಸಮನ್ವಯ ಸಮಿತಿ ಮೂಲಕ ಬಗೆಹರಿಸಬೇಕು ಅಂತ ಗೃಹ ಸಚಿವರು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಬಿಜೆಪಿಯನ್ನ ದೂರವಿಡಲು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಅಂತ ಕೂಡ ಗೃಹ ಸಚಿವರು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಮುಖ್ಯಮಂತ್ರಿ ವಿರುದ್ಧ ಹೇಳಿಕೆಯನ್ನ ನೀಡೋದು ಸರಿಯಲ್ಲ. ಮೈತ್ರಿ ಸರ್ಕಾರ ಅಂದ ಮೇಲೆ ಭಿನ್ನಾಭಿಪ್ರಾಯಗಳು ಬರುತ್ತೆ ಹೋಗುತ್ತವೆ, ಹಾಗನ್ಬಿಟ್ಟು ಡೈರೆಕ್ಟ್ ಆಗಿ ಈ ರೀತಿಯಾಗಿ ಅಸಮಾಧಾನವನ್ನ ಹೊರಹಾಕಬಾರದು. ಬಿಜೆಪಿಯನ್ನ ದೂರವಿಡೋದಕ್ಕೋಸ್ಕರ ಮೈತ್ರಿ ಅಸ್ತಿತ್ವಕ್ಕೆ ಬಂದಿದೆ. ನನಗೂ ಕೂಡ ಕೆಲವು ಸಮಸ್ಯೆಗಳಿವೆ, ಹೇಳಲು ಆಗೋದಿಲ್ಲ ಅಂತ ಕೂಡ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ಪುತ್ತೂರಿನಲ್ಲಿ ಗೃಹ ಸಚಿವರಾಗಿರುವಂತಹ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸಮ್ಮಿಶ್ರ ಸರ್ಕಾರದಲ್ಲಿ ಸಣ್ಣ ಪುಟ್ಟ ಬೆಳವಣಿಗೆಗಳು ಸಹಜ. ನಮ್ಮ ಗುರಿ ಬಿಜೆಪಿಯಿಂದ ದೇಶ ರಕ್ಷಣೆಯನ್ನ ಮಾಡೋದು ಮಾತ್ರ. ಜೆಡಿಎಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ವೈಎಸ್ವಿ ದತ್ತ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಗುರಿ ಬಿಜೆಪಿಯಿಂದ ದೇಶವನ್ನ ರಕ್ಷಣೆ ಮಾಡೋದು ಅಂತ ಜೆಡಿಎಸ್ನ ಪ್ರಚಾರ ಸಮಿತಿಯ ನೂತನ ಅಧ್ಯಕ್ಷರಾಗಿರುವಂತಹ ವೈಎಸ್ವಿ ದತ್ತ ಅವರು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಮಾಜಿ ಶಾಸಕರು ಕೂಡ ಆಗಿರುವಂತಹ ವೈಎಸ್ವಿ ದತ್ತ ಕಾಂಗ್ರೆಸ್ ಅವರು ಇದನ್ನ ಅರ್ಥ ಮಾಡಿಕೊಳ್ಳಬೇಕು, ಅದೇ ರೀತಿಯಾಗಿ ನಡ್ಕೊಳ್ಬೇಕು, ಸಣ್ಣ ಪುಟ್ಟ ವಿಷಯಕ್ಕೆ ಮಾತನಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ನಾನು ಈಗ ತುಂಬಾ ಅದನ್ನ ಎಲ್ಲೋ ಸಾಮಾನ್ಯ ಕುಮಾರಸ್ವಾಮಿ ಅವರು ಕೆಲವು ಸಲ ಭಾವನಾತ್ಮಕವಾಗಿ ಮಾತನಾಡ್ತಾರೆ. ಯಾಕೆಂದ್ರೆ ಅವರ ಮನಸ್ಥಿತಿ ಒಳಗಡೆಯಲ್ಲಿ ಇದು ಅವರು ಬೇಡ ಅಂದ್ರೂ ಕೂಡ ಬಲವಂತವಾಗಿ ಕಾಂಗ್ರೆಸ್ನವರೇ ಕಟ್ಟಿರೋ ಮುಖ್ಯಮಂತ್ರಿ ಪಟ್ಟ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು. ಕುಮಾರಸ್ವಾಮಿ ನಾ ಬೇಡ, ಕಾಂಗ್ರೆಸ್ನವರೇ ಆಗಿ ನಾವು ಬೆಂಬಲ ಕೊಡ್ತೀವಿ ಅಂದ್ರು. ಆದರೂ ಅವರು ಇಲ್ಲ, ನೀವೇ ಆಗಬೇಕು ಅಂತ ಬಲವಂತವಾಗಿ ಕುಮಾರಸ್ವಾಮಿ ಅವರು ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೋ ಕುಮಾರಸ್ವಾಮಿ ಅವರಿಗೆ ನಾನು ಬೇಡ ಅಂದ್ರೂ ಕಟ್ಟಿಸುವ ನನಗೆ ಪಕ್ಷಕ್ಕೆ ನಾನು ಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಈಗ ಒಂದು ರೀತಿ ಒಳಗಡೆಯಲ್ಲಿ ನನ್ನ ಕಾರ್ಯವನ್ನು ನಿಭಾಯಿಸುವುದಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಏಕೆ ಈ ಥರ ಸಣ್ಣ ಕಿರುಕುಳುಗಳು, ತೊಂದರೆಗಳು, ಅಡಚಣೆಗಳು ಅನ್ನೋ ಥರದ್ದು ಒಂದು ಸಣ್ಣ ಭಾವನೆ ಎಲ್ಲೋ ಚುಚ್ಚಿರಬೇಕು.